ಮಗ ಸತ್ತು ಅವನ ಹೆಣನ ತಗೊಂಬಂದು ಮನೆ ಬಾಗ್ಲಲ್ಲಿ ಹಾಕಿರ್ತಾರೆ. ತಂದೆ ಅಳೋದ್ ಬಿಟ್ಬಿಟ್ಟು ಎಲ್ರಿಗೂ ಗಿಫ್ಟ್ ಕೊಡ್ತಾ ಇರ್ತಾನೆ. ಏನ್ ಆಶ್ಚರ್ಯ ಅಲ್ಲ. ಮೊನ್ನೆ ಮಹಾರಾಷ್ಟ್ರದಲ್ಲಿ ನಡೆದಂತಹ ಘಟನೆ. ಒಂದ್ 22 ವರ್ಷದ ಮಗ ಒಂದ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂತಾನೆ. ಅವನ ಹೆಣ ತಗೊಂಬಂದ್ ಮನೆ ಬಾಗ್ಲಲ್ಲಿ ಹಾಕಿರ್ತಾರೆ. ತಾಯಿ ಓ ಅಂತ ಅಳ್ತಿರ್ತಾಳೆ. ಹೆತ್ತು ಕರಳು ತಡ್ಕೊಳಕ್ಕಾಗಲ್ಲ. ಅಲ್ಲಿರೋ ಆ ಸುತ್ತಮುತ್ತ ಜನ ಫ್ರೆಂಡ್ಸ್ ಎಲ್ಲ ಓ ಅಂತ ಅಳ್ತಿದ್ದಾರೆ. ಆ ಆಕ್ರಂದನ ಕೇಳಿಸ್ಕೊಳಕ್ಕಾಗಲ್ಲ. ಆ ಹೆತ್ತು ತಂದೆ ಅಳೋದಿಲ್ಲ. ಅವನೇನ್ ಮಾಡ್ತಾನೆ, ಎಲ್ರಿಗೂ ಒಂದೊಂದು ಗಿಫ್ಟ್ ಬಾಕ್ಸ್ ತಗೊಂಡ್ಬಂದ್ ಕೊಡ್ತಾನೆ. ಅಲ್ಲಿರೋರ್ಗೆಲ್ಲ ಆಶ್ಚರ್ಯ, ಇವನ್ ತಂದೆ ಹೆತ್ತು ಮಗ ಸತ್ತಿದ್ದಾನೆ, ಅವ್ನ ಹೆಣದ ಮುಂದೆ ಎಲ್ರಿಗೂ ಗಿಫ್ಟ್ ಕೊಡ್ತಿದ್ದಾನಲ್ಲ, ತಲೆಗಿಲ್ ಕೆಟ್ಟಿದ್ಯಾ ಅಂತ ಹೋಗಿ ಕೇಳ್ತಿದ್ದಾರೆ. ಅವಾಗ ಆ ತಂದೆ ಆ ಗಿಫ್ಟ್ ಬಾಕ್ಸ್ ನ ತೆಗೆದು ತೋರಿಸ್ತಾನೆ. ಅದ್ರಲ್ಲಿ ಎಲ್ರಿಗೂ ಒಂದೊಂದು ಹೆಲ್ಮೆಟ್ ಕೊಟ್ಟಿರ್ತಾನೆ. ನನ್ನ ಮಗನಿಗೆ ನಾನು ಎಷ್ಟೋ ಸಲ ಹೇಳ್ದೆ, ಹೆಲ್ಮೆಟ್ ಹಾಕೊಂಡ್ ಗಾಡಿ ಓಡಿಸು ಅಂತ. ಅವ್ನು ಕೇಳಿಸ್ಕೊಳ್ಳೇ ಇಲ್ಲ. ಅದಕ್ಕೆ ಇವತ್ತು ಈ ಪರಿಸ್ಥಿತಿಯಲ್ಲಿ ಇದ್ದಾನೆ. ದಯವಿಟ್ಟು ನೀವ್ ಯಾರು ಹಾಗೆ ಮಾಡ್ಬೇಡಿ ಅಂತ. ನಾವು ಗಾಡಿ ತಗೊಳ್ಳುವಾಗ ಅಥವಾ ಗಾಡಿ ಓಡಿಸೋಕ್ ಶುರು ಮಾಡುವಾಗ ಪೊಲೀಸ್ ನೆನಪಾಗ್ತಾರೆ, ಹೆಲ್ಮೆಟ್ ಹಾಕೋಬೇಕಲ್ಲ ಅಂತ. ಆದ್ರೆ ಮನೆಯವ್ರು ಯಾರು ನೆನಪಾಗಲ್ಲ. ಪ್ರತಿಯೊಬ್ರು ನಾವು ಜವಾಬ್ದಾರಿಯಿಂದ ನಡ್ಕೋಬೇಕು. ಮತ್ತೆ ನಮ್ಮ ಜೀವದ ಮೇಲೆ ನಮ್ಗೆ ಜವಾಬ್ದಾರಿ ಇರ್ಬೇಕು ಅಂತಂದ್ರೆ ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ಬೇಕು.